ಬಹು ನಿರೀಕ್ಷಿತ ಕೆಪಿಸಿಸಿ ನಿಗಮ ಮಂಡಳಿ ಪಟ್ಟಿ ಗಣರಾಜ್ಯೋತ್ಸವ ದಿನದಂದು ಪ್ರಕಟವಾಗಿದೆ. ಈ ಮೂಲಕ ಗಣರಾಜ್ಯೋತ್ಸವ ದಿನದಂದೇ ಬಹು ನಿರೀಕ್ಷಿತ ಆದೇಶ ಕೆಪಿಸಿಸಿಯಿಂದ ಪ್ರಕಟಗೊಂಡಿದೆ. 32 ಶಾಸಕರ ನಿಗಮ ಮಂಡಳಿ ನೇಮಕ ಆದೇಶದಲ್ಲಿ ನಿಜಕ್ಕೂ ಕೂಡ ಬಹಳ ಆಕಾಂಕ್ಷೆಯಿಂದ ಕಾದು ಕುಳಿತಿದ್ದಂತಹ ಆ ಪಟ್ಟಿ ಬಿಡುಗಡೆಗೊಂಡಿದೆ. 32 ಶಾಸಕರನ್ನ ನಿಗಮ ಮಂಡಳಿಗೆ ನೇಮಕ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರಿಗೆ ಇಲ್ಲಿ ಮೇಲುಗೈ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇಂದು ರಾಜ್ಯಕ್ಕೆ ಬರಬೇಕಿತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಆ ಭೇಟಿ ಮುಂದಕ್ಕೆ ಹೋಗಿದ್ರಿಂದಾಗಿ ನಿಗಮ ಮಂಡಳಿಯ ಪಟ್ಟಿ ಇನ್ನೂ ತಡವಾಗಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಸದ್ಯಕ್ಕಿರುವಂತಹ ಬ್ರೇಕಿಂಗ್ ಅಪ್ಡೇಟ್ ಅನ್ನ ನೀವು ನೋಡ್ತಾ ಇದ್ದೀರಿ. ಕಡೆಗೂ ನಿಗಮ ಮಂಡಳಿ ಪಟ್ಟಿ ಬಿಡುಗಡೆಗೊಂಡಿದೆ. 32 ಶಾಸಕರಿಗೆ ನಿಗಮ ಮಂಡಳಿಯ ಅಧ್ಯಕ್ಷಗಿರಿ ಸಿಕ್ಕಿದೆ. ಹಿರಿಯ ಕೈ ಶಾಸಕರನ್ನ ನೇಮಿಸಿದೆ ಸರ್ಕಾರ. ಹಾಗಾಗಿ ಆ ಪಟ್ಟಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಏನಿದೆ ನಡಾವಳಿ ನೋಡ್ತಾ ಹೋಗೋಣ. ಈ ಪಟ್ಟಿಯಲ್ಲಿನ ಮಾನ್ಯ ಶಾಸಕರುಗಳನ್ನು ಅವರ ಹೆಸರಿನ ಮುಂದೆ ನಮೂದಿಸಲಾಗಿರುವ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ಸಂಪುಟ ದರ್ಜೆಯ ಸ್ಥಾನಮಾನದೊಂದಿಗೆ ಆದೇಶ ಹೊರಡಿಸಿದ ದಿನಾಂಕದಿಂದ 2 ವರ್ಷಗಳ ಅವಧಿಗೆ ನೇಮಿಸಿ 2 ವರ್ಷದ ಅವಧಿಗೆ ನೇಮಿಸಿ ಆದೇಶವನ್ನು ಹೊರಡಿಸಲಾಗಿದೆ. ನೋಡ್ತಾ ಹೋಗೋಣ. ಶಾಸಕರ ಹೆಸರು ಸಿಂಧನೂರು ಕ್ಷೇತ್ರ ಅಂತ ಹೋದ್ರೆ ಹಂಪನಗೌಡ ಬಾದರ್ರಿ, ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮ. ಇನ್ನು ಅಪ್ಪಾಜಿ CS ನಾಡಗೌಡ ಮುದ್ದೇಬಿಹಾಳ ಕ್ಷೇತ್ರ, ಇವರಿಗೆ ಸೋಪ್ಸ್ ಮತ್ತು ಡಿಟರ್ಜೆಂಟ್ ಈ ಮಂಡಳಿಯಲ್ಲಿ ಸ್ಥಾನ ದಕ್ಕಿರುವಂಥದ್ದು. ಭರಮಗೌಡ ಆಲಗೌಡ ಕಾಗೆ, ಇವರು ಕಾಗವಾಡ ಕ್ಷೇತ್ರ, ಹುಬ್ಬಳ್ಳಿ ಸಾರಿಗೆ ನಿಗಮ ವಾಯುವ್ಯ ಸಾರಿಗೆಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಯಮುನಪ್ಪ ವೈ ಮೇಟಿ ಬಾಗಲಕೋಟೆ ಕ್ಷೇತ್ರ, ಇವರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಬಾಗಲಕೋಟೆ ಇಲ್ಲಿ ಕೊಡಲಾಗಿದೆ. SR ಶ್ರೀನಿವಾಸ್ ಗುಬ್ಬಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ಇನ್ನು ಬಸವರಾಜ್ ನೀಲಪ್ಪ ಶಿವಣ್ಣನವರ್ ಬ್ಯಾಡಗಿ ಕ್ಷೇತ್ರ, ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ ಅಂತ ಕೊಡಲಾಗಿದೆ. ಇನ್ನು BG ಗೋವಿಂದಪ್ಪ ಹೊಸದುರ್ಗ ಕ್ಷೇತ್ರ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ. HC ಬಾಲಕೃಷ್ಣ ಮಾಗಡಿ ಈ ಕ್ಷೇತ್ರದಿಂದ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ. ಸೊ ಇನ್ನೂ ತಡವಾಗಬಹುದು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳ ನಡುವೆ ಅಂತೂ ಪಟ್ಟಿ ಬಿಡುಗಡೆಯಾಗಿದೆ. ಬಟ್ ಇಲ್ಲಿ ಯಾರು ಮೇಲ್ಗೈ ಸಾಧಿಸಿದ್ದಾರೆ ಅನ್ನೋದು ಬಹಳ ಕುತೂಹಲ ಇದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ರಾಜಪ್ಪ, ಸುರ್ಜೇವಾಲಾ ಅವರು ಇವತ್ತು ಬರಬೇಕಾಗಿತ್ತು. ಅವ್ರು ಭೇಟಿ ಮುಂದಕ್ಕೆ ಹೋಗಿದ್ರಿಂದಾಗಿ ನಿಗಮ ಮಂಡಳಿ ಪಟ್ಟಿ ಬಿಡುಗಡೆ ಕೂಡ ಇನ್ನೂ ಮುಂದಕ್ಕೆ ಹೋಗ್ಬೋದೇನೋ ಅಂತ ಅಂದ್ಕೊಳ್ತಾ ಇದ್ರು. ಅಷ್ಟರಲ್ಲೇ ಪಟ್ಟಿ ಬಿಡುಗಡೆಯಾಗಿದೆ. ಸೊ ಪಟ್ಟಿ ಬಿಡುಗಡೆ ಆಗಿರೋದ್ರಿಂದಾಗಿ ಯಾರ್ಯಾರ ಸ್ಥಾನವನ್ನು ಪಡ್ಕೊಂಡಿದ್ದಾರೆ, ಯಾರ ಅಧಿಪತಿಯಲ್ಲಿ ಕಂಡು ಬರ್ತಾ ಇದೆ ಅಂತ ಅನ್ಸುತ್ತೆ ರಾಜಪ್ಪ? ಮೊದಲಾಗಿ 8 ತಿಂಗಳ ನಂತರ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ 32 ಜನರಿಗೆ ಮೊದಲ ಪಟ್ಟಿಯಲ್ಲಿ ನಿಗಮ ಮಂಡಳಿ ಸ್ಥಾನವನ್ನು ಹಂಚಿಕೆ. ಮೊನ್ನೆ ಇತ್ತೀಚೆಗೆ ಒಂದು ಪಟ್ಟಿ ಬಿಡುಗಡೆ ಆಗಿತ್ತು. ಆ ಪಟ್ಟಿ ಕೆಲವರು ಹೆಸರುಗಳನ್ನು ಸೇರ್ಪಡೆ ಮಾಡಿದ್ದು. ಆ ಒಂದು ಪಟ್ಟಿಯನ್ನ ಬಿಡುಗಡೆ ಕಾರ್ಯಕರ್ತರು ಮತ್ತು ಶಾಸಕರು ಇಬ್ಬರ ಪಟ್ಟಿಯನ್ನು ಸಹ ಒಟ್ಟಿಗೆ ಬಿಡುಗಡೆ ಮಾಡಬೇಕು ಅಂತ ತೀರ್ಮಾನವನ್ನ ಪಕ್ಷದ ವರಿಷ್ಠರು. ಅದರ ಅಂತಿಮ ಹಂತದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಬೆಂಬಲಿತ ಕೆಲ ಶಾಸಕರನ್ನ, ಕೆಲವು ಬೆಂಬಲಿತ ಕಾರ್ಯಕರ್ತರು ಮತ್ತು ಪಕ್ಷದ ರಾಜ್ಯದಲ್ಲಿರುವಂತಹ ಮುಖ್ಯಮಂತ್ರಿ ಇರ್ಬೋದು, DCM ಇರ್ಬೋದು, ಯಾರು ಸಹ ಶಿಫಾರಸು ಮಾಡದವರ ಹೆಸರುಗಳು ಸೇರ್ಪಡೆಯಾದ ಕಾರಣಕ್ಕೋಸ್ಕರ ಈ ನಿಗಮ ಮಂಡಳಿಗೆ ಕಾರ್ಯಕರ್ತರ ಪಕ್ಷ ಪಟ್ಟಿ ಪ್ರಕಟ ಮಾಡುವುದು ಸ್ವಲ್ಪ ತಡವಾಗಿದೆ ಮತ್ತು ಅದು ವಿವಾದಕ್ಕೂ ಕಾರಣವಾಗಿತ್ತು. ಈಗ ಅಂತಿಮವಾಗಿ ಪಕ್ಷದ ಶಾಸಕರ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಆ ಒಂದು ಪಟ್ಟಿನಲ್ಲಿ ಬಹುತೇಕ ಈ ಮೊನ್ನೆ ಇತ್ತೀಚೆಗೆ ಪ್ರಕಟವಾದಂತಹ ಪಟ್ಟಿಗೂ ಇದಕ್ಕೂ ಯಾವುದೂ ವ್ಯತ್ಯಾಸ ಕಂಡು ಬರ್ತಾ ಇಲ್ಲ. ಅದರಲ್ಲಿ ಹಂಪನಗೌಡ ಬಾದರ್ಲಿ ಅವರು ಸಿಂಧನೂರು ಕ್ಷೇತ್ರದವರಿಗೆ ರಾಜ್ಯ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮವನ್ನ ಈ ಒಂದು ಇಲಾಖೆಯನ್ನ ಕೊಟ್ಟಿದ್ದಾರೆ. ಅದು ವಿಚಿತ್ರ ಅಂದ್ರೆ ಸಣ್ಣ ಕೈಗಾರಿಕೆ ಇಲಾಖೆ ಅಂತ ಅನ್ನೋದು, ಸಣ್ಣ ಕೈಗಾರಿಕೆ ಅಂತ ಅನ್ನೋದು ಒಂದು ಅಂತ ಮಹತ್ವದೇನು ನಿಗಮ ಮಂಡಳಿ ಏನಲ್ಲ. ಈಗಾಗಲೇ ಸಚಿವರಿದ್ದಾರೆ, ಅವ್ರಿಗೆ ಸರಿಯಾದ ಅನುದಾನ ಇಲ್ಲ ಅಂತ ಅನ್ನೋದು ಸಹ ಗೊಂದಲದಲ್ಲಿದ್ದಾರೆ. ಅಂತದ್ರಲ್ಲಿ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮ ಕೊಟ್ಟಿದ್ದಾರೆ. ಎರಡನೇದಾಗಿ ಅಪ್ಪಾಜಿ CS ನಾಡಗೌಡ ಇವರಿಗೆ ಕರ್ನಾಟಕ ಸೋಪ್ ಮತ್ತು ಡಿಟರ್ಜೆಂಟ್ಗೆ ಮೈಸೂರು ಸ್ಯಾಂಡಲ್ ಸೋಪ್ ಅದರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಿಂದೆ ಇನ್ನು ಬಿಜೆಪಿ ಸರ್ಕಾರದಲ್ಲಿ ವಿರೂಪಾಕ್ಷಪ್ಪ ಅಧ್ಯಕ್ಷ ಹಲವಾರು ಗೊಂದಲ ಆಗಿತ್ತು. ನಂತರ ಈಗ ಅವರಿಗೆ ಆ ಒಂದು ಸ್ಥಾನಕ್ಕೆ
ಉತ್ತರಬೀಳಿನ ಶಾಸಕ ಅಪ್ಪಾಜಿ ಸಿ ನಾಗೇಗೌಡರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಬ್ರಹ್ಮಗೌಡ ಆರ್ಗೇಗೌಡ ಕಾಗೆ ಅವರಿಗೆ ಹುಬ್ಬಳ್ಳಿ ಸಾರಿಗೆ ನಿಗಮ ಜವಾಬ್ದಾರಿ ಕೊಡಲಾಗಿದೆ. ಯಮನಪ್ಪ ಮೇಟಿ ಹೆಚ್ಚುವರಿ ಮೇಟಿ ಅವರಿಗೆ ಬಾಗಲಕೋಟೆ ನಗರ ಡಿಮ್ಯಾಂಡ್ ಮಾಡಿದ್ರು, ಆ ಕಾರಣಕ್ಕೋಸ್ಕರ ಅವ್ರಿಗೆ ಅದನ್ನೇ ಕೊಟ್ಟಿದ್ದಾರೆ. ಇನ್ನು SR ಶ್ರೀನಿವಾಸ್ ಅವರಿಗೆ ಗುಬ್ಬಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಬಸವರಾಜ್ ನೀಲಪ್ಪ ಶಿವಣ್ಣನವರ ಅವರಿಗೆ ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ, ಅದೇ ರೀತಿ BG ಗೋವಿಂದಪ್ಪ ಅವರಿಗೆ ಹೊಸ ವಸ್ತುವರ್ಗದವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮವನ್ನು ಕೊಟ್ಟಿದ್ದಾರೆ. HC ಬಾಲಕೃಷ್ಣ ಮಾಗಡಿ ಅವರಿಗೆ ಅವರು BDA ನಮ್ಗೆ ಕೊಡಿ ಅಂತ ಅನ್ನೋದು ಅಥವಾ ಬೇರೆ ಯಾವ್ದಾದ್ರು ಪ್ರಮುಖ ನಿಗಮವನ್ನ ಕೊಡಿ ಅಂತ ಇಟ್ಟಿದ್ರು. ಅವ್ರಿಗೆ ಕರ್ನಾಟಕ ಅವ್ರಿಗೆ ಈ ಒಂದು ಇಲಾಖೆ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ KRI ಅದನ್ನು ಕೊಟ್ಟಿದ್ದಾರೆ. ಅಲ್ಲೂ ಸಹ ಸಾಕಷ್ಟು ಇದೆ. ಇನ್ನು GF ಗೆ ಕರ್ನಾಟಕ ರಾಜ್ಯ ಕನ್ನಡ ನಿಗಮದ ಅಭಿವೃದ್ಧಿ ನಿಗಮವನ್ನು ಕೊಟ್ಟಿದ್ದಾರೆ. ಅದೇ ರೀತಿ NA ಹ್ಯಾರಿಸ್, ಇದು ಶಾಂತಿನಗರ ಶಾಸಕರು NA ಹ್ಯಾರಿಸ್ ಅವರು ನನಗೆ BDAನೇ ಬೇಕು ಅಂತ ಕೂತಿದ್ರು. ಅನೇಕ ಶಾಸಕರು ಸಹ ನನಗೆ BDAನೇ ಕೊಡಿ ಅಂತ. ಅದೇ ರೀತಿ ಶಿವಾಜಿನಗರ ಶಾಸಕರ ಅಂತ ರಿಜ್ವಾನ್ ಅರ್ಷಾದ್ BDA ಮೇಲೆ ಕಣ್ಣಿಟ್ಟಿದ್ರು. ಅಂತಂದ್ರೆ ಪ್ರಿಯಾ ಕೃಷ್ಣನು ಸಹ ಇದೇ ಖಾತೆಯನ್ನ ಕೊಡಿಗೆ ಒಂದು ಕೊಡ್ಬೇಕು ಅಂತ ಡಿಮ್ಯಾಂಡ್ ಇಟ್ಕೊಂಡು ಅದು ಅಂತಿಮವಾಗಿ NARS ಒಂದು BDAನ ಹಂಚಿಕೆ ಮಾಡಲಾಗಿದೆ. ಇನ್ನು ಮಹಾಂತೇಶ್ ಸೌಜಲ್ಗೆ ಅವರಿಗೆ ಹಣಕಾಸು ಸಂಸ್ಥೆ ಕೊಡಲಾಗಿದೆ. ಚಾಮರಾಜನಗರದವರಿಗೆ ಕೊಟ್ಟಿದ್ದಾರೆ. MSL ಅತಿ ಹೆಚ್ಚು ಆದಾಯ ಇರುವಂತ ಈ ಒಂದು ನಿಗಮವಾಗಿದೆ. ಸುಮಾರು 20,000 ಕೋಟಿಗೂ ಹೆಚ್ಚು ಈ ಒಂದು ಇಲಾಖೆಯಲ್ಲಿ ಟರ್ನ್ ಆಗ್ತದೆ. ಹಾಗಾಗಿ ಅದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತರಾಗಿಂತ ಪುಟ್ಟರಂಗ ಶೆಟ್ಟಿ ಅವರಿಗೆ ಹಂಚಿಕೆ ಮಾಡಲಾಗಿದೆ. ಇನ್ನು GT ಪಾಟೀಲ್ಗೆ ಹಟ್ಟಿ ಚಿನ್ನದ ಗಣಿಗೆ ಅಧ್ಯಕ್ಷವನ್ನು ಮಾಡಲಾಗಿದೆ. ರಾಜ ವೆಂಕಟಪ್ಪನಾಗಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದಲ್ಲಿ ಅವಕಾಶವನ್ನ ಕೊಡಲಾಗಿದೆ. ಇನ್ನು ಅದೇ ರೀತಿ ಇನ್ನು BG ಸಂಗಮೇಶ್ವರ್ಗೆ ಭದ್ರಾವತಿ ಕರ್ನಾಟಕ ಇದು ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ, ಇದರಲ್ಲೂ ಸಹ ಒಳ್ಳೆ ಇತ್ತೀಚೆಗೆ ದಿನ ಮಾಡಬೇಕು ಅಂತ ಡಿಮ್ಯಾಂಡ್ ಇತ್ತು. ಆದ್ರೆ ಅದನ್ನ ಮುಂದುವರಿಸುವಂತ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಇನ್ನು KM ಶಿವನೇ ಕರ್ನಾಟಕ ಗೃಹ ಮಂಡಳಿ ಅವ್ರಿಗೆ ಮೊದಲು ಕೇಳಿದ್ರು, ಇದೇ ಖಾತೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅವ್ರಿಗೆ ಅವರು ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಗೆ ಕೊಟ್ಟಿದ್ದಾರೆ. ಅವ್ರ ಹಿಂದೆ ಕಡೆಗೆ ಅಥವಾ ಕರ್ನಾಟಕ ಗಡಿ ಅಭಿವೃದ್ಧಿ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯ ನಗರ ಮೂಲಸೌಕರ್ಯ ಅಭಿವೃದ್ಧಿ ನಿಗಮಕ್ಕೆ ಡಿಮ್ಯಾಂಡ್ ಅನ್ನು ಮಾಡಿದ್ರು. ಅವ್ರಿಗೆ ಈಗ ಕೊಳಚೆ ಅಭಿವೃದ್ಧಿ ಮಂಡಳಿ ಕೊಡಲಾಗಿದೆ. BG ಗೋಪಾಲಕೃಷ್ಣ ಬೇಳೂರು ಅವರಿಗೆ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ಕೊಡಲಾಗಿದೆ. ಅವರು ಸಹ ಇದನ್ನು ಡಿಮ್ಯಾಂಡ್ ಮಾಡಿರಲಿಲ್ಲ. ಇನ್ನು SA ನಾರಾಯಣಸ್ವಾಮಿ ಬಂಗಾರಪೇಟೆ ಅವರು ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಇದನ್ನು ಡಿಮ್ಯಾಂಡ್ ಮಾಡಿ ತಗೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಅದನ್ನು ಕೊಡಲಾಗಿದೆ. ಈ PM ನರೇಂದ್ರ ಸ್ವಾಮಿ ಅವರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಈ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಶಾಸಕ ನೇಮಕ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತ ಇತ್ತೀಚೆಗೆ ಒಂದು ಕಾನೂನು ತಿದ್ದುಪಡಿ ಮಾಡಿರೋ ಮೂಲಕ ಅವ್ರಿಗೆ ಅವಕಾಶವನ್ನು ಕಲ್ಪಿಸಕ್ಕೆ ರಾಜ್ಯ ಸರ್ಕಾರ ಪ್ರಾವಿಷನ್ಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಆ ಒಂದು ಬಿಲ್ ಇನ್ನೂ ಸಹ ಅಧಿಕೃತವಾಗಿ ತೀರ್ಮಾನ ಆಗಿಲ್ಲ ಮತ್ತು ಇದು ಇನ್ನೂ ಸಹ ಹೈಕೋರ್ಟ್ ನಲ್ಲಿ ಇತ್ಯರ್ಥ ಆಗದ ಕಾರಣಕ್ಕೋಸ್ಕರ ಇದು ಮುಂದಿನ ತಿಂಗಳಲ್ಲಿ ಏನಾಗುತ್ತೆ ಅಂತ ಅದನ್ನ ಕಾದು ನೋಡ್ಬೇಕಾಗಿದೆ. ಇನ್ನು T ರಘುಮೂರ್ತಿ ಚಾಲಕರ ಕರ್ನಾಟಕ ರಾಜ್ಯ ಕೈಗಾರಿಕಾ ಮಂಡಳಿಗ ಒಂದು ನಿಗಮದ ಅಧ್ಯಕ್ಷರನ್ನು ಕೊಡಲಾಗಿದೆ. AB ರಮೇಶ್ ಬಂಡಿಸಿದ್ದೇಗೌಡ ಶ್ರೀರಂಗಪಟ್ಟಣ ಅವರಿಗೆ ಎಸ್ಕಾಂ ನಿಗಮದ ಅಧ್ಯಕ್ಷ ಸ್ಥಾನವನ್ನ, ಅದೇ ರೀತಿ B ಶಿವಣ್ಣ ಆನೇಕಲ್ ಅವರಿಗೆ ಬೆಂಗಳೂರು ಮಹಾನಗರಕ್ಕೆ BRTC ಅವರಿಗೆ ಕೊಟ್ಟಿದ್ದಾರೆ. ಸುಬ್ಬಾರೆಡ್ಡಿ ಅವರಿಗೆ ಬಾಗೇಪಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಜವಾಬ್ದಾರಿ ಕೊಡಲಾಗಿದೆ. ವಿನಯ್ ಕುಲಕರ್ಣಿ ಧಾರವಾಡ ಅವರಿಗೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಇದರಲ್ಲೂ ಸಹ ಒಳ್ಳೆ ಇಲಾಖೆಯಲ್ಲಿ ಸಾಕಷ್ಟು ಖರ್ಚು ಮಾಡಲಾಗಿದೆ. ಅನಿಲ್ ಕುಮಾರ್ ಅವ್ರಿಗೆ ಜಂಗಲ್ ರಾಜ್ಯಸ್ಥಾನ ಕೊಟ್ಟಿದ್ದಾರೆ. ಅದೇ ರೀತಿ ಬಸವರಾಜ ದತ್ತನ್ ಅವರಿಗೆ ರಾಯಚೂರು ಗ್ರಾಮೀಣ ಶಾಸಕರ ಅಂತ ಅವ್ರಿಗೆ ಕರ್ನಾಟಕ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮವನ್ನು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜವಾಬ್ದಾರಿ ಕೊಡಲಾಗಿದೆ. ಖನಿಜ ಫಾತಿಮಾ ಅವರಿಗೆ ಮಾಜಿ ಮಂತ್ರಿಯಾಗಿರುವಂತಹ ಮಾಜಿ ಮಂತ್ರಿ ಅವರ ಪತ್ನಿ ಖನಿಜಾ ಫಾತಿಮಾ ಅವರಿಗೆ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ಕೊಟ್ಟಿದ್ದಾರೆ. ರೇಷ್ಮೆ ಉದ್ಯಮಕ್ಕೂ ಖನಿಜ ಸಂಬಂಧನೇ ಇಲ್ಲ ಅಂತಹ. ಆದ್ರೆ ವಿಚಿತ್ರ ಅಂದ್ರೆ ಸರಿ ಶ್ರೀನಿವಾಸ್ ಮಾನೆಗೆ ಉಪಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರ ಹುದ್ದೆಯನ್ನು ಸೃಷ್ಟಿ ಮಾಡಲಾಗಿದೆ. ಇದು ಮೊದಲಿಂದ ವಿವಾದಿತವಾಗಿತ್ತು. ಇದನ್ನು ರಾಜಕೀಯ ಸಲಹೆಗಾರರ ಉಪಮುಖ್ಯಮಂತ್ರಿ ಕೊಡ್ಲಿಕ್ಕೆ ಬರುತ್ತಾ ಅಂತ ಆದ್ರೂ ಸಹ ಒಂದು ಹುದ್ದೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಇನ್ನು TD ರಾಜೇಗೌಡರೇ ಕರ್ನಾಟಕ ನವೀಕರಿಸುವಂತ ಇಂಧನ ಅಭಿವೃದ್ಧಿ ಇಲಾಖೆ ಕೊಟ್ಟಿದ್ದಾರೆ. ಅದೇ ರೀತಿ ರೂಪಕಲಾ ಅವ್ರಿಗೆ ಅವ್ರ ತಂದೆ ಈಗಾಗಲೇ ಮಂತ್ರಿ ಆಗಿದ್ದಾರೆ. ಅವ್ರ ಮಗಳಿಗೂ ಸಹ ಕರ್ನಾಟಕ ಕರಕುಶಲ ಕೈಗಾರಿಕಾ ಅಭಿವೃದ್ಧಿ ನಿಗಮದಲ್ಲಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಒಟ್ಟು 32 ಜನ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಜನ ಇದಕ್ಕೆ ಒಪ್ಪಿಗೆ ಸೂಚಿಸ್ತಾರ ಅಥವಾ ಎಷ್ಟು ಜನ ಅದನ್ನ ಅಧಿಕಾರ ಸ್ವೀಕಾರ ಮಾಡ್ತಾರ ಅಂತ ಅನ್ನೋದನ್ನ ಮುಂದಿನ ತಿಂಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ. ದೇವಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ. ಕಾಂಗ್ರೆಸ್ ಹಾಗೂ MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿದ್ದೇನೆ. ನಾಯಕರಿಂದ ಸೂಕ್ತ ಸ್ಥಾನಮಾನ ಹಾಗೂ ಗೌರವದ ಭರವಸೆ ಸಿಕ್ಕಿದೆ ಎಂದು ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬೆಂಗಳೂರು ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಜಗದೀಶ್ ಶೆಟ್ಟರ್, ಇದು ನನ್ನ ಮನೆ, ನಾವೆಲ್ಲ ಕಟ್ಟಿ ಬೆಳೆಸಿದ ಮನೆ. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗೋದಕ್ಕೆ ಅಳಿಲು ಸೇವೆ ಸಲ್ಲಿಸುವೆ ಅಂತ ಹೇಳಿದ್ದಾರೆ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡಿದ್ದಾರೆ. ಬನ್ನಿ ನೋಡೋಣ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇವತ್ತು ಬಿಜೆಪಿಗೆ ವಾಪಸ್ ಆಗಿದ್ದಾರೆ. ನಿನ್ನೆ ದಿನ ದೆಹಲಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಅವರು ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ. ಅನಂತರದಲ್ಲಿ ಇವತ್ತು ಬೆಂಗಳೂರಿಗೆ ಬಂದು ಮಾಧ್ಯಮದ ಜೊತೆ ಮಾತಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡ್ತಾ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಸ್ವಲ್ಪ ಬೇಸರವಾಗಿ ಕಾರಣಾಂತರಗಳಿಂದಾಗಿ ಪಕ್ಷವನ್ನು ಬಿಟ್ಟು ಹೋಗಬೇಕಾಯಿತು. ಆದರೆ ಕಾಂಗ್ರೆಸ್ನಲ್ಲಿ ಕೂಡ ಚೆನ್ನಾಗಿ ನಡೆಸ್ಕೊಂಡ್ರು, ಯಾವುದೇ ಬೇಜಾರಿಲ್ಲ. ನಾನಿವತ್ತು ಕಾಂಗ್ರೆಸ್ಸನ್ನು ಬಿಟ್ಟು ಬರುವಾಗಲೂ ಸಹಿತ ಕಾಂಗ್ರೆಸ್ ಮೇಲೆ ಯಾವುದೇ ದೋಷವನ್ನು ಹೇರಲ್ಲ. ಆದರೆ ನಾನು ಬಿ ಜೆ ಪಿಗೆ ನನ್ನ ಮನೆ ಅಂತೇಳಿ ನಾನು ವಾಪಸ್ ಬಂದಿದ್ದೀನಿ. ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶವೇ ನಮ್ಮೆಲ್ಲರ ಗುರಿ ಇದೆ. ಆ ಕಾರಣಕ್ಕಾಗಿ ಪಕ್ಷಕ್ಕೆ ವಾಪಸ್ ಬಂದಿದ್ದೀನಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅಲ್ಲದೆ ಅವರು ಕೆಲ ದಿನಗಳ ಹಿಂದೆ ಒಂದು ಮಾತನ್ನು ಹೇಳಿದರು, ಬಿ ಜೆ ಪಿ ಮತ್ತೆ ಸರಿಪಡಿಸಲಾಗದಷ್ಟು ಹದಗೆಟ್ಟು ಹೋಗಿದೆ ಅನ್ನೋಂಥ ಮಾತನ್ನು ಹೇಳಿದರು. ಅದಕ್ಕೆ ಇವತ್ತು ಅವ್ರು ಮಾತಾಡ್ತಾ ಹೇಳಿದರು, ಇಲ್ಲ, ಪರಿಸ್ಥಿತಿ ಸಂದರ್ಭಕ್ಕೆ ಅನುಗುಣವಾಗಿ ನಾನು ಆ ರೀತಿ ಹೇಳಿದ್ದೆ. ಈಗೆಲ್ಲವೂ ಕೂಡ ಬದಲಾಗಿದೆ. ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಒಟ್ಟಾಗಿ ಮುಂದೆ ಸಾಗೋದೇ ನಮ್ಮ ಉದ್ದೇಶ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಲ್ಲದೆ ಇವತ್ತು ಪಕ್ಷದ ಕಚೇರಿಗೂ ಕೂಡ ಅವರು ಬಂದು ಪಕ್ಷದಲ್ಲಿ ಮತ್ತೊಮ್ಮೆ ಪುನಃ ಸೇರ್ಪಡೆ ಆಗುವ ಮೂಲಕ ಸ್ವಾಗತವನ್ನು ಕೂಡ ಪಕ್ಷದ ನಾಯಕರೆಲ್ಲರೂ ಕೂಡ ಕೋರಿದರು. ಅವ್ರನ್ನ ಪಕ್ಷಕ್ಕೆ ಮತ್ತೊಮ್ಮೆ ಸೇರ್ಪಡೆ ಮಾಡಿಕೊಂಡ್ರು. ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನಾಳೆ ದಿನ ಇದೇ ಸ್ಥಳದಲ್ಲಿ ಅಂದರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿ ಜೆ ಪಿಯ ರಾಜ್ಯ ಕಾರ್ಯಕಾರಿಣಿ ನಡೀಲಿಕ್ಕಿದೆ. ಬಹಳ ಮಹತ್ವಪೂರ್ಣವಾದಂಥ ಸಭೆ ಇದು ಪಕ್ಷಕ್ಕೆ. ಯಾಕಂತಂದರೆ ಲೋಕಸಭಾ ಚುನಾವಣೆ ಹತ್ತಿರ ಇರುವಂಥ ಈ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಸಂಘಟನೆಯನ್ನು ಮಾಡ್ಕೋಬೇಕು, ಯಾರಿಗೆ ಏನೆಲ್ಲ ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋ ಕುರಿತಾಗಿ ಈ ಒಂದು ಸಭೆಯನ್ನು ನಡೆಸಲಾಗುತ್ತೆ. ಈ ಸಭೆಗೆ ಕೇಂದ್ರದಿಂದ ಭೂಪೇಂದ್ರ ಯಾದವ್ ಅವರು ಬರ್ತಾ ಇದ್ದಾರೆ. ಹಾಗೆಯೇ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಪಕ್ಷದ ಎಲ್ಲ ಪದಾಧಿಕಾರಿಗಳು ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಪಕ್ಷದ ಮುಖಂಡರುಗಳಿರ್ತಾರೆ. ಯಡಿಯೂರಪ್ಪ, ಈಶ್ವರಪ್ಪ ಸೇರಿದಾಗೆ ಎಲ್ಲ ಪಕ್ಷದ ಹಿರಿಯ ನಾಯಕರೆಲ್ಲರೂ ಕೂಡ ಉಪಸ್ಥಿತರಿರ್ತಾರೆ. ಜೊತೆಗೆ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳು, ಹಾಲಿ ಅಧ್ಯಕ್ಷರ ಜೊತೆಯಲ್ಲಿ ಮಾಜಿ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು, 3 ಜಿಲ್ಲಾ ಮಟ್ಟದ ಪ್ರಧಾನ ಕಾರ್ಯದರ್ಶಿಗಳು, 3 ಮಾಜಿ ಪ್ರಧಾನ ಕಾರ್ಯದರ್ಶಿಗಳು, ಹೀಗೆ ಇವರೆಲ್ಲರನ್ನೂ ಕೂಡ ಪಕ್ಷಕ್ಕೆ ಈ ಒಂದು ಸಭೆಗೆ ಆಹ್ವಾನಿಸಲಾಗಿದೆ. ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗತ್ತೆ. ಯಾವ ರೀತಿಯಲ್ಲಿ ಈ ಒಂದು ಸಂಘಟನೆಯನ್ನು ಮಾಡ್ಕೋಬೇಕು, ಬೂತ್ ಮಟ್ಟದಿಂದ ಪಕ್ಷ ಕಟ್ಟುವಂಥದ್ದು ಹೇಗೆ, ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಅಭ್ಯರ್ಥಿಗಳ ಹೆಸರನ್ನು ಹೇಳದೇ ಇದ್ದರೂ ಸಹಿತ ಎಂಥವರನ್ನು ನಾವು ಅಲ್ಲಿ ಆಯ್ಕೆ ಮಾಡ್ಕೋಬೇಕು, ಅವರ ಜೊತೆಯಲ್ಲಿ ಸಂಬಂಧ ಹೇಗಿರಬೇಕು, ಅಭ್ಯರ್ಥಿ ಆದಂಥವ್ರನ್ನ ಸೇರಿಸ್ಕೊಂಡು ಪ್ರಚಾರ ಕಾರ್ಯಗಳನ್ನು ಹೇಗೆ ಮಾಡಬೇಕು, ಮುಂದಿನ ದಿನಗಳಲ್ಲಿ ಸ್ಟಾರ್ ಪ್ರಚಾರಕರು ಬಂದಾಗ ಎಲ್ಲೆಲ್ಲಿ ಅವ್ರನ್ನ ಬಳಸ್ಕೋಬೇಕು, ಎಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೋಬೇಕು, ಇದೆಲ್ಲವನ್ನು ಕೂಡ ನಾಳೆ ದಿನ ಸಭೆಗಳಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಅಂದರೆ ಎಷ್ಟು ಚುನಾವಣೆ ಘೋಷಣೆ ಆದ ನಂತರದಲ್ಲಿ ಎಷ್ಟು ರ್ಯಾಲಿಗಳನ್ನು ನಡೆಸಬೇಕಾಗತ್ತೆ, ಜಿಲ್ಲಾ ಮಟ್ಟದಲ್ಲಿ ಪ್ರಚಾರಗಳನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ, ಪ್ರಮುಖರನ್ನು ಯಾರೆಲ್ಲ ಕರ್ತರಬೇಕಾಗತ್ತೆ, ಎಲ್ಲೆಲ್ಲಿ ವೀಕ್ ಇದೆ ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸ್ಟಾರ್ ಪ್ರಚಾರಕರನ್ನು ಕರೆಸೋದು ಹೇಗೆ, ಇದೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಇದೊಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ನಾಳೆ ದಿನ ನಡೆಯುವಂಥ ಸಭೆಯಲ್ಲಿ ಬೆಳಿಗ್ಗೆ 9:30 ಅಷ್ಟೊತ್ತಿಗೆ ಇದು ಸಭೆ ಆರಂಭ ಆಗುತ್ತೆ. ಸಂಜೆವರೆಗೂ ಕೂಡ ಸಭೆ ನಡೆಯುತ್ತೆ. ಎಲ್ಲರೂ ಕೂಡ ತಮ್ಮ ಅನಿಸಿಕೆಗಳನ್ನು ಹೇಳ್ತಾರೆ. ಪಕ್ಷದ ಪ್ರಮುಖರೆಲ್ಲರೂ ಕೂಡ ಒಂದಿಷ್ಟು ಟಾಸ್ಕ್ಗಳನ್ನು ಕೊಡ್ತಾರೆ. ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ ವಿಜೇಂದ್ರ ಅವರು ಕೂಡ ಈಗ ಒಂದು ಸ್ವಲ್ಪ ದಿನಗಳ ಹಿಂದಷ್ಟೇ ಅಧ್ಯಕ್ಷರಾಗಿದ್ದು, ಜಿಲ್ಲಾ ಮಟ್ಟದಲ್ಲೂ ಸಹಿತ ಹೊಸದಾಗಿ ಅಧ್ಯಕ್ಷರುಗಳ ನೇಮಕ ಆಗಿದೆ, ಪದಾಧಿಕಾರಿಗಳ ನೇಮಕ ಆಗಿದೆ. ಅವರೆಲ್ಲರಿಗೂ ಕೂಡ ಇದು ದೊಡ್ಡ ಸವಾಲಾಗಿದೆ. ಪಕ್ಷದಲ್ಲಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗೋದ್ರ ಜೊತೆಯಲ್ಲಿ ಪಕ್ಷಕ್ಕೆ ಯಾರನ್ನೆಲ್ಲ ಸೇರಿಸ್ಕೋಬೇಕು, ಪಕ್ಷ ಬಿಟ್ಟು ಹೋದಂಥವ್ರು ಯಾರು, ಬಿ ಜೆ ಪಿಯನ್ನು ತೊರೆದು ಹೋದಂಥವ್ರು ಯಾರು, ಅವರನ್ನು ಸೇರಿಸ್ಕೊಳ್ಳೋದು ಹೇಗೆ, ಮತ್ತು ಬೇರೆ ಪಕ್ಷದ ಪ್ರಮುಖರು ಅಲ್ಲಿ ಇದ್ದಂಥವರು ಅಸಮಾಧಾನಿತರು ಯಾರಿದ್ದರೆ ಅವರನ್ನು ಸೇರಿಸ್ಕೊಳ್ಳೋದು ಹೇಗೆ, ಲೋಕಸಭಾ ಚುನಾವಣೆಯನ್ನು 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ರಾಜ್ಯದಲ್ಲಿ ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡ್ಕೋಬೇಕು ಅದೆಲ್ಲವನ್ನು ಮಾಡ್ಕೊಳ್ಳೋದಕ್ಕೆ ಈ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಅದಕ್ಕೋಸ್ಕರನೇ ಈ ಸಭೆಯನ್ನು ಕರೆಯಲಾಗಿದೆ. ನಾಳೆ ಇಡೀ ದಿನ ಸಭೆ ನಡೆಯುತ್ತೆ. ಆ ನಂತರದಲ್ಲಿ ಎಲ್ಲರೂ ಕೂಡ ಜಿಲ್ಲೆಗಳಿಗೆ ನಿಗಮ ಮಂಡಳಿ ನೇಮಕ ಮಾಡುವಾಗ ಎಲ್ಲರನ್ನ ಕೇಳಿ ಮಾಡೋದಕ್ಕಾಗತ್ತಾ ಎಂದು ಸಚಿವ ಕೆ ವೆಂಕಟೇಶ್ ಜಿ ಪರಮೇಶ್ವರ್ಗೆ ಟಾಂಗ್ ಕೊಟ್ಟಿದ್ದಾರೆ. ನಿಗಮ ಮಂಡಳಿ ನೇಮಕ ವಿಚಾರವಾಗಿ ನನ್ನನ್ನು ಯಾರೂ ವಿಚಾರಿಸಿಲ್ಲ ಎಂದು ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಚಾಮರಾಜನಗರದಲ್ಲಿ ತಿರುಗೇಟು ನೀಡಿದ ಸಚಿವರು ಕೋಳಿ ಕೊಯ್ಯುವಾಗ ಕೇಳೋದಕ್ಕಾಗತ್ತಾ ಅಂತ ವ್ಯಂಗ್ಯವಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಂದ್ರ ನೀಡ್ತಾ ಹೋಗ್ತಾರೆ. ಬನ್ನಿ ಕೇಳೋಣ. ವತಿಯಿಂದ ಇಂದು ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಇನ್ನು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅವರು ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿದರು. ಇನ್ನು ಇದಾದ ಬಳಿಕ ಪೊಲೀಸ್, ಅರಣ್ಯ ಹಾಗೂ ಸೇರಿದಂತೆ ವಿವಿಧ ತುಕಡಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು ಹಾಗೂ ಸಚಿವರಿಗೆ ಗೌರವ ವಂದನೆಯನ್ನು ಕೂಡ ಸಲ್ಲಿಸಲಾಯಿತು. ತಮ್ಮ ಗಣರಾಜ್ಯೋತ್ಸವ ಭಾಷಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅವರು ಈ ಹಿಂದೆ ರಾಹುಲ್ ಗಾಂಧಿ ಕೊಟ್ಟಿದ್ದಂತಹ ಆಮ್ಲಜನಕ ಸಂತ್ರಸ್ತರಿಗೆ ಕೊಟ್ಟಿದ್ದಂತಹ ಗ್ಯಾರಂಟಿಯನ್ನು ಈಡೇರಿಸುವ ಒಂದು ಭರವಸೆಯನ್ನು ಮಾತನಾಡಿದರು. ತಾತ್ಕಾಲಿಕವಾಗಿ ಫೆಬ್ರವರಿ 1ರಿಂದ ಆಮ್ಲಜನಕ ದುರಂತ ಸಂತ್ರಸ್ತದ 32 ಕುಟುಂಬಗಳಿಗೆ ತಲಾ ಓರ್ವ ಸದಸ್ಯರಂತೆ ಹೊರಗುತ್ತಿಗೆ ಆಧಾರದಲ್ಲಿ ನೌಕರಿಯನ್ನು
ಕೊಡಲಾಗುತ್ತದೆ ಅಂತ ಘೋಷಣೆಯನ್ನು ಮಾಡಿದರು. ಅದಾದ ಬಳಿಕ ಮಾಧ್ಯಮದವರೊಟ್ಟಿಗೆ ಅವರು ಮಾತನಾಡಿ, ತಾತ್ಕಾಲಿಕವಾಗಿ ಅಷ್ಟೇ ನಾವು 32 ಕುಟುಂಬಗಳಿಗೆ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅವರಿಗೆ ಕಾಯಂ ನೌಕರಿಯನ್ನು ಕೂಡ ಕೆಲಸವನ್ನು ಮಾಡ್ತೇವೆ, ಜೊತೆಗೆ ಅವರಿಗೆ ಪರಿಹಾರವನ್ನು ಕೂಡ ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟರು. ಇನ್ನು ಇದೇ ವೇಳೆ ತಮ್ಮನ್ನು ನಿಗಮ ಮಂಡಳಿಗಳ ನೇಮಕ ಮಾಡುವ ಸಂದರ್ಭದಲ್ಲಿ ತಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಂಥ ಜಿ ಪರಮೇಶ್ವರ್ ಹಾಗೂ ರಾಜಣ್ಣ ಅವರ ಹೇಳಿಕೆಗೆ ಟಕ್ಕರ್ ಕೊಟ್ಟಂಥ ಸಚಿವರು, ಕೋಳಿ ಕುಯ್ಯಲು ಅದನ್ನು ಕೇಳೋಕ್ಕಾಗಲ್ಲ, ಅದರಿಂದ ಅವರವರ ಅಭಿಪ್ರಾಯವನ್ನು ಹೇಳಬೇಕು, ಎಲ್ಲರನ್ನ ಕೇಳಿ ನಿಗಮ ಮಂಡಳಿಯನ್ನು ಮಾಡೋಕ್ಕಾಗಲ್ಲ ಅಂತ ಸ್ವಪಕ್ಷದ ಮುಖಂಡರ ವಿರುದ್ಧವೇ ಹರಿಹಾಯ್ದರು. ಚುನಾವಣಾ ಸಂದರ್ಭದಲ್ಲಿ ರಾಮ ಮಂದಿರ ಯಾವುದೇ ಕಾರಣಕ್ಕೂ ಕೂಡ ಪರಿಣಾಮ ಬೀರುವುದಿಲ್ಲ. ಯಾಕಂತಂದರೆ ತಾವು ಎಲ್ಲ ಮದುವೆಗಳಿಗೂ ಹೋಗ್ತೀವಿ, ನಾಮಕರಣಕ್ಕೂ ಹೋಗ್ತೀವಿ, ಸಾವಿನ ಮನೆಗಳು ಕೂಡ ಹೋಗ್ತೀವಿ. ಸಾರ್ವಜನಿಕ ವಲಯದಲ್ಲಿ ಜನರ ಒಂದು ಮೆಮೊರಿ ಏನಿರುತ್ತೆ ಅದು ತುಂಬ ಶಾರ್ಟ್ ಆಗಿರುತ್ತೆ, ಅಂದರೆ ನೆನಪಿನ ಶಕ್ತಿ ತುಂಬ ಕಡಿಮೆ ಇರೋದ್ರಿಂದ ಶ್ರೀ ರಾಮ ಮಂದಿರದ ವಿಚಾರ ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳಲ್ಲ ಅಂತ ಅಭಿಪ್ರಾಯಪಟ್ಟರು. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಚಾಮರಾಜನಗರದಲ್ಲಿ ಸ್ಪರ್ಧೆ ಮಾಡ್ತಾರಾ ಎಂಬ ಒಂದು ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟು, ಈ ಬಗ್ಗೆ ನಮ್ಮಲ್ಲಿ ನಾಯಕರ ಮಟ್ಟದಲ್ಲಿ ಸಭೆಗಳು ಕೂಡ ನಡೆದಿದೆ, ಅದರಲ್ಲಿ ಈ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಈಗಾಗಲೇ ಅವರು ರಾಜ್ಯಸಭಾ ಸದಸ್ಯರು ಇರೋದರಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ಚಾಮರಾಜನಗರದಲ್ಲಿ ಸ್ಪರ್ಧೆ ಮಾಡೋ ವಿಚಾರ ಅಂತೂ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ತಿಳಿಸಿದರು. ಸುರೇಂದ್ರ, ಜಿ ಕನ್ನಡ ನ್ಯೂಸ್, ಚಾಮರಾಜನಗರ. ಶಾಸಕ ಲಕ್ಷ್ಮಣ್ ಸವದಿ ಮರಳಿ ಬಿಜೆಪಿಗೆ ಬರುವುದಿಲ್ಲ ಅಂತ ಅವರೇ ಹೇಳಿದ್ದಾರೆ. ಬೇರೆಯವರು ಬರುವ ನಿರೀಕ್ಷೆ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ದೇಶ ಕಟ್ಟುವ ಅಭಿವೃದ್ಧಿ ಅಜೆಂಡಾಕ್ಕೆ ಒಪ್ಪಿಕೊಂಡು ಕಾಂಗ್ರೆಸ್ಸಿಗರು ಬರ್ತಾರೆ ಅಂತ ಹೇಳಿದ್ದಾರೆ. ಇನ್ನೊಂದೆಡೆ ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿ, ಶೆಟ್ಟರ್ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಮೇಶ್ ನೀಡಿದ್ದಾರೆ, ಬನ್ನಿ ನೋಡೋಣ. ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಮುಖ ಬೆಳವಣಿಗೆಯಾಗಿವೆ. ಇಂದು ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಸೇರ್ಪಡೆ ವಿಚಾರ ಕುರಿತಂತೆ ಮಾತನಾಡಿದವರು, ಈ ಕುರಿತಂತೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ, ಆದರೆ ಜಗದೀಶ್ ಶೆಟ್ಟರ್ ಮತ್ತು ಅಮಿತ್ ಶಾ ಅವರ ಮಧ್ಯೆ ಮಾತುಕತೆ ಆಗಿರಬೇಕು. ಆದ್ದರಿಂದ ಅದು ಹೈಕಮಾಂಡ್ನಲ್ಲಿ ಅದು ಹಿರಿಯ ನಾಯಕರ ನಡುವೆ ನಡೀತಕ್ಕಂಥ ಮಾತುಕತೆ, ಆದರೆ ಈ ಬಗ್ಗೆ ಯಾವುದೇ ನನಗೆ ಮಾಹಿತಿ ಇಲ್ಲ. ಆದರೆ ಪ್ರಹ್ಲಾದ್ ಜೋಶಿ ಅವರು ಜಗದೀಶ್ ಶೆಟ್ಟರ್ ಅವರ ಸೇರ್ಪಡೆ ಆಗುವ ಸಂದರ್ಭದಲ್ಲಿ ಗೈರಾಗುವ ಕುರಿತಂತೆ ನನಗೆ ಮಾಹಿತಿ ಇದೆ, ಆದರೆ ಏನೆಲ್ಲ ಬೆಳವಣಿಗೆ ಆಗಿರೋ ಬಗ್ಗೆ ನನಗೆ ಸಾಕಷ್ಟು ಅದರ ಬಗ್ಗೆ ಮಾಹಿತಿ ಇಲ್ಲ. ಆದ್ದರಿಂದ ಈ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ. ಆದರೆ ಸ್ಥಳೀಯವಾಗಿಯೂ ಸಹ ಸಾಕಷ್ಟು ಜಗದೀಶ್ ಶೆಟ್ಟರ್ ಅವರ ಸೇರ್ಪಡೆ ನಂತರ ಅಸಮಾಧಾನ ಇದೆ ಎಂಬ ವಿಚಾರ ಬಗ್ಗೆ ಮಾತನಾಡಿದವರು, ನೋಡೋಣ, ಆ ಬಗ್ಗೆ ನಾನು ಇನ್ನೂ ನಿನ್ನೆ ಬಂದಿದ್ದೇನೆ, ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಾನು ತೊಗೊಳ್ಬೇಕಾಗಿದೆ, ಈ ಬಗ್ಗೆ ಹೆಚ್ಚಿಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳಿದರೆ. ಇನ್ನು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಆಂತರಿಕವಾದಂಥ ಭಿನ್ನಾಭಿಪ್ರಾಯ ಹೆಚ್ಚಾಗ್ತದೆ. ಅಲ್ಲಿಯ ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಹುದ್ದೆ ಅಧಿಕಾರ ಸ್ವೀಕರಿಸಿದ ನಂತರ ಕಾಂಗ್ರೆಸ್ ಸಂಪೂರ್ಣವಾಗಿ ಇಬ್ಬಾಗ ಆಗೋದ್ರಲ್ಲಿ ಸಂದೇಹವಿಲ್ಲ. ಸಾಕಷ್ಟು ಆಂತರಿಕ ಭಿನ್ನಾಭಿಪ್ರಾಯಗಳ ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತದೆ. ಏಕೆಂದರೆ ಈಗಾಗಲೇ ಅಲ್ಲಿಯ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಸರಿ ಇಲ್ಲ, ಒಬ್ಬರು ನೋಡಿದರೆ ಒಬ್ಬರಿಗೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಒಳ್ಳೆಯ ಫ್ಯೂಚರ್ ಇಲ್ಲ ಅನ್ನೋ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಲಕ್ಷ್ಮಣ ಸವದಿ ಹಾಗೂ ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ ಬಿಜೆಪಿಗೆ ಸೇರ್ಪಡೆ ಆಗುವ ವಿಚಾರ ಕುರಿತು ಮಾತನಾಡಿದವರು, ಲಕ್ಷ್ಮಣ ಸವದಿ ಸ್ಪಷ್ಟವಾಗಿ ಹೇಳಿದರೆ ನಾನು ಬಿಜೆಪಿಗೆ ಬರಲ್ಲ ಅಂತೇಳಿ. ಆದರೆ ಇನ್ನಷ್ಟು ನಾಯಕರು ಬರ್ತಾರೆ, ಸಾಕಷ್ಟು ನಾಯಕರು ಬರ್ತಾರೆ, ಇವರಷ್ಟೇ ಇಲ್ಲ, ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಒರಿಜಿನಲ್ ಕಾಂಗ್ರೆಸ್ನ ನಾಯಕರು ಬರ್ತಾರೆ. ಆ ಬಗ್ಗೆ ನಾನು ಹೇಳಿದರೆ ಅದು ಎಲ್ಲೋ ಒಂಥರ ಪ್ರಕ್ರಿಯೆಗೆ ಹಿನ್ನಡೆ ಆಗ್ತದೆ, ಅದರಿಂದ ಆ ವಿಷಯನ ಹೇಳಲ್ಲ ಅಂಥೇಳಿ ಸ್ಪಷ್ಟವಾಗಿ ಬೊಮ್ಮಾಯಿಯವರು ಹೇಳಿದ್ದಾರೆ. ಇನ್ನು INDA ಒಕ್ಕೂಟದಲ್ಲಿ ಸಾಕಷ್ಟು ಒಂದು ರೀತಿಯ ಆಂತರಿಕ ಕಚ್ಚಾಟ ಆರಂಭ ಆಗಿದೆ. ಅಲ್ಲಿ ಕೇವಲ ಎಲ್ಲೋ ಒಂದು ಕಡೆ ಅಸಮಾಧಾನಗೊಂಡಂಥ ಪಕ್ಷಗಳು ಒಂದು ರೀತಿಯ ಮೊದಲಿಂದಲೂ ಒಳ್ಳೆ ಒಕ್ಕಟ್ಟಿಲ್ಲ, ಇವತ್ತು ಕಾಟಾಚಾರಕ್ಕೆ ಒಂದಾಗ್ತಕ್ಕದ್ದು, ಅನೇಕ ರೀತಿಯಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ನೋಡಿದ್ದೇವೆ. ಒಂದು ರೀತಿಯ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ಸಿನ ವಿಚಾರವನ್ನು ಇಟ್ಕೊಂಡು ವಿರೋಧ ಮಾಡ್ತಕ್ಕಂಥ ಪಕ್ಷಗಳು ಎಂದಿಗೂ ಅವು ಒಕ್ಕಟ್ಟಾಗಲ್ಲ. ಇದಕ್ಕೆ INDA ಒಕ್ಕೂಟಕ್ಕೆ ಯಾವುದೇ ರೀತಿಯ ಫ್ಯೂಚರ್ ಇಲ್ಲ ಎಂಬ ಹೇಳಿಕೆಯನ್ನು ಬೊಮ್ಮಾಯಿ ಕೊಟ್ಟಿದ್ದು. ಇನ್ನೊಂದು ಕಡೆ ಹುಬ್ಬಳ್ಳಿಯಲ್ಲಿ ಸಹ ಸಡಗರ ಸಂಭ್ರಮದಿಂದ ವಿವಿಧ ಕಡೆ ಗಣರಾಜ್ಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ವಿಶೇಷವಾಗಿ, ಯಾಕಂದರೆ ಭಾಳ ವಿವಾದಾತ್ಮಕ ಮೈದಾನ, ಆ ಈದ್ಗಾ ಮೈದಾನದಲ್ಲಿ ಸಹ ಗಣರಾಜ್ಯೋತ್ಸವ ಆಚರಿಸಿದರು. ಅಲ್ಲಿ ಅನೇಕ ನಾಯಕರು ಭಾಗವಹಿಸಿದರು. ಮತ್ತು ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದದ್ದು ಒಳ್ಳೆಯ ವಿಚಾರ, ನಮ್ಮ ಮಧ್ಯೆ ಅವ್ರ ಮಧ್ಯೆ ಯಾವುದೇ ಇಲ್ಲ, ಹೈಕಮಾಂಡ್ ಯಾವ ನಿರ್ಧಾರ ತೆಗೆದು ಅದಕ್ಕೆ ನಾವು ಬದ್ಧ ಬೆಳೆದೇವೆ. ಇವಷ್ಟು ಪ್ರಮುಖ ವಿಷಯಗಳಾಗಿವೆ. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಜಿ ನ್ಯೂಸ್ ಕನ್ನಡ, ಹುಬ್ಬಳ್ಳಿ. ಕುಡಿದು ವಾಹನ ಚಲಾಯಿಸ್ತಾ ಇದ್ದ ಖಾಸಗಿ ಬಸ್ ಚಾಲಕರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಟ್ರಾಫಿಕ್ ಪೊಲೀಸರ ಕಾರ್ಯಾಚರಣೆಯ ವೇಳೆ 9 ಚಾಲಕರು ಮದ್ಯಪಾನ ಮಾಡಿ ವಾಹನ ಚಲಾಯಿಸಿರುವುದು ಪತ್ತೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡಿದ್ದಾರೆ, ಬನ್ನಿ ನೋಡೋಣ. ಕಂಟ್ರೋಲಿಗೆ ತರೋದಕ್ಕೆ
ಸಂಚಾರಿ ಪೊಲೀಸರು ಹರಸಾಹಸವನ್ನು ಪಡ್ತಾರೆ. ಅದರಲ್ಲೂ ಕೂಡ ಬೆಂಗಳೂರು ಟ್ರಾಫಿಕನ್ನು ತಹಬದಿಗೆ ತರುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ಆ ನಗರ ಪೊಲೀಸ್ ಆಯುಕ್ತರು ಹಾಗೂ ಸಂಚಾರ ವಿಭಾಗದ ಜಂಟಿ ಆಯುಕ್ತರು ಕೂಡ ಸೇರಿಕೊಂಡು ಸಾಕಷ್ಟು ಸಂಚಾರ ವಿಭಾಗವನ್ನು ಕೂಡ ಸುಧಾರಣೆಗೆ ತರುವಂತಹ ನಿಟ್ಟಿನಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಬೆಂಗಳೂರಿನಲ್ಲಿ ಅನೇಕ ಮಂದಿ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಬೇಕಾಬಿಟ್ಟಿಯಾಗಿ ವಾಹನ ಚಾಲನೆ ಮಾಡೋದಾಗಿರ್ಬೋದು, ರ್ಯಾಶ್ ಡ್ರೈವ್ ಮಾಡೋದಾಗಿರ್ಬೋದು, ವೀಲಿಂಗನ್ನು ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಪ್ರಕರಣಗಳೆಲ್ಲ ಕಂಡಂತಹ ಸಂದರ್ಭದಲ್ಲಿ ಅವರಿಗೆ ದಂಡ ವಿಧಿಸುವ ಮುಖಾಂತರವಾಗಿ ಚಾಟಿ ಬೀಸುವಂತಹ ಕೆಲಸವನ್ನು ಸಂಚಾರಿ ಪೊಲೀಸರು ಮಾಡ್ತಾನೆ ಇರ್ತಾರೆ. ಈಗ ಅದರ ಮುಂದುವರಿದ ಭಾಗವಾಗಿ ಡ್ರಂಕ್ ಆ್ಯಂಡ್ ಡ್ರೈವ್ ಪ್ರಕರಣಗಳನ್ನು ಅಂತಂದರೆ ವೀಕೆಂಡ್ ಬಂತು ಅಂದರೆ ಸಾಕು, ಅನೇಕ ಮಂದಿ ಮದ್ಯಪಾನವನ್ನು ಮಾಡಿ ಆ ವಾಹನ ಚಾಲನೆಯನ್ನು ಮಾಡಿ ಪೊಲೀಸರ ಬಳಿ ಸಿಕ್ಕಾಕೊಂಡು ದಂಡ ಕಟ್ಟುವಂತಹ ಕೆಲಸಗಳು ಕೂಡ ಆಗಿರುತ್ತೆ. ಈಗ ಅದನ್ನು ಹೊರತುಪಡಿಸಿ ಈಗ ಅದರ ಮುಂದುವರಿದ ಭಾಗವಾಗಿ ಅನೇಕ ಮಂದಿ ಕೆಲ ದಿನಗಳ ಹಿಂದೆ ಅಂತಂದರೆ ಒಂದು 8-10 ದಿನಗಳ ಹಿಂದೆ ಸಂಚಾರಿ ಪೊಲೀಸರು ವಿಶೇಷ ಡ್ರೈವನ್ನು ಕೂಡ ಮಾಡಿದರು. ಅದು ಶಾಲಾ ವಾಹನ ಚಾಲಕರು ಎಷ್ಟರ ಮಟ್ಟಿಗೆ ವಾಹನದ ಒಂದು ಸಂಚಾರ ಸಂದರ್ಭದಲ್ಲಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಸಂಚಾರಿ ಪೊಲೀಸರು ಮಾಡಿದರು. ಆ ಸಂದರ್ಭದಲ್ಲಿ ಅನೇಕ ವಾಹನ ಚಾಲಕರನ್ನು ಡ್ರಂಕ್ ಆ್ಯಂಡ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ನಡೆಸಿದಾಗ 16ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳ ಸ್ಕೂಲ್ ಬಸ್ಗಳ ವಾಹನ ಚಾಲಕರೇನಿದ್ದಾರೆ ಅವರು ಮದ್ಯಪಾನ ಮಾಡಿರುವಂಥದ್ದು ಕನ್ಫರ್ಮ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧವಾಗಿ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿ ಅವರ ಒಂದು ಪರವಾನಗಿ ಏನಿರುತ್ತೆ ಅದನ್ನು ಸಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ RTOಗೂ ಕೂಡ ಪತ್ರವನ್ನು ಬರೆದು ಸಂಚಾರಿ ಪೊಲೀಸರು ಚಾಟಿಯನ್ನು ಬೀಸಿದ್ರು, ಕ್ರಮಕ್ಕೂ ಕೂಡ ಮುಂದಾಗಿದ್ದರು. ಈಗ ನಿನ್ನೆ ಮತ್ತೆ ರಾತ್ರಿ 8 ಗಂಟೆಯಿಂದ 11 ಗಂಟೆಯ ಅಂತರದಲ್ಲಿ ಖಾಸಗಿ ಬಸ್ ಚಾಲಕರೇನಿದ್ದಾರಲ್ಲ ಅವರ ವಿರುದ್ಧವಾಗೂ ಕೂಡ ಒಂದು ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನು ಮತ್ತು ಕಾರ್ಯಾಚರಣೆ ಮಾಡುವಂತಹ ಕೆಲಸವನ್ನು ಸಂಚಾರಿ ಪೊಲೀಸರು ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ 881 ಖಾಸಗಿ ಬಸ್ಗಳನ್ನು ಪರಿಶೀಲನೆ ನಡೆಸಿದಾಗ ಖಾಸಗಿ ಬಸ್ ಚಾಲಕರನ್ನು ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ 9ಕ್ಕೂ ಹೆಚ್ಚು ಚಾಲಕರು ಮದ್ಯಪಾನವನ್ನು ಮಾಡಿ ಈಗ ಸಿಕ್ಕಿಬಿದ್ದಿರುವಂಥದ್ದು, ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡ್ತಾ ಇರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು. ಸದ್ಯಕ್ಕೆ ಪರೀಕ್ಷೆ ನಡೆಸಿದಂತಹ ಸಂದರ್ಭದಲ್ಲಿ ಅವರ ದೇಹದಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಕೂಡ ಇರುವಂಥದ್ದು ಪತ್ತೆಯಾಗಿರುವಂಥದ್ದು. ಅಂತಂದರೆ ಖಾಸಗಿ ವಾಹನಗಳನ್ನು ನಂಬಿಕೊಂಡು ಅನೇಕ ಮಂದಿ ಖಾಸಗಿ ಬಸ್ಗಳಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಅವರ ಜೀವದ ಜೊತೆ ಚೆಲ್ಲಾಟವಾಡುವಂತಹ ಕೆಲಸವನ್ನು ಈ ಖಾಸಗಿ ಬಸ್ ಚಾಲಕರು ಕೂಡ ಈಗ ಸದ್ಯಕ್ಕೆ ಮಾಡಿರುವಂಥದ್ದು. ಹೀಗಾಗಿ ನಿನ್ನೆ ಸಿಕ್ಕಾಕೊಂಡಿದ್ದಾರಲ್ಲ ಅವರ ವಿರುದ್ಧವಾಗಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಈಗ ಅವರ ಒಂದು ಪರವಾನಗಿಯನ್ನು ಸಸ್ಪೆಂಡ್ ಮಾಡಬೇಕು ಅಂತ RTOಗೂ ಕೂಡ ಸಂಚಾರಿ ಪೊಲೀಸರು ಪತ್ರವನ್ನು ಬರೆದಿರುವಂಥದ್ದು. ಒಟ್ಟಾರೆಯಾಗಿ ಅನೇಕ ದಿನಗಳಿಂದಲೂ ಕೂಡ ಡ್ರಂಕ್ ಆ್ಯಂಡ್ ಡ್ರೈವ್ ಪ್ರಕರಣಗಳು ಬೆಂಗಳೂರಿನಲ್ಲಿ ಪತ್ತೆ ಆಗ್ತಾನೆ ಇರುತ್ತೆ. ಅದರಲ್ಲೂ ಖಾಸಗಿ ಬಸ್ ಚಾಲಕರಾಗಿರಬಹುದು, ಈ ರೀತಿಯಾಗಿ ಸ್ಕೂಲ್ ವ್ಯಾನನ್ನು ಓಡಿಸುವಂತಹ ಚಾಲಕರಾಗಿರ್ಬೋದು, ಮದ್ಯಪಾನ ಮಾಡಿ ಕಾರನ್ನು ಅಥವಾ ವೆಹಿಕಲನ್ನು ಓಡಿಸಿದಂತಹ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂದರೆ ಅನೇಕರ ಪ್ರಾಣಕ್ಕೂ ಕೂಡ ಕುತ್ತು ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಸಂಚಾರಿ ಪೊಲೀಸರು ವಿಶೇಷವಾದಂತಹ ಕಾರ್ಯಾಚರಣೆಗಳನ್ನು ನಡೆಸುವ ಮುಖಾಂತರವಾಗಿ ಇಂಥವರಿಗೆ ಚಾಟಿಯನ್ನು ಬೀಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಯಾರಾದರೂ ಮದ್ಯಪಾನವನ್ನು ಮಾಡಿ ಗಾಡಿಯನ್ನು ಅಂತಂದರೆ ವಾಹನವನ್ನು ಚಾಲನೆ ಮಾಡಿದ್ರೆ ಈಗಾಗಲೇ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಅನುಚೇತ್ ಅವರು ಕೂಡ ಖಡಕ್ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ. ಯಾರಾದರೂ ಪದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ಅವರ ಪರವಾನಗಿಯನ್ನು ಸಸ್ಪೆಂಡ್ ಮಾಡುವಂಥ ನಿಟ್ಟಿನಲ್ಲಿ ನಾವು RTOಗೆ ಪತ್ರ ಬರಿತೀವಿ ಅಂತ. ಹೀಗಾಗಿ ವಾಹನ ಚಾಲಕರಾಗಿರ್ಬೋದು ಇನ್ಮೇಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಸಂಚಾರಿ ನಿಯಮಗಳನ್ನು ಪಾಲಿಸಿ ವಾಹನಗಳನ್ನು ಚಾಲನೆ ಮಾಡೋದು ಒಳಿತು ಅಂತಾನೆ ಹೇಳ್ಬೋದು. ವಿಡಿಯೋ ಜರ್ನಲಿಸ್ಟ್ ರಾಜೇಶ್ ಜೊತೆ ವಿಶ್ವನಾಥ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಇವಿಷ್ಟೇ ಕ್ಷಣದ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.